ನಮ್ಮ ಕಿಲ್ಲ ಏರಿಯಾ ವಾರ್ಡಿನಲ್ಲಿ ಕೂಡ ಹಿಂಗ ಘಟನೆ ನಡೀತಾ ಇದೆ. ಇದು ಎಲ್ಲ ನೋಡಿದ್ರು ಕೂಡ ಅವರು ಮಧ್ಯೆ ಹೇಳ್ತಾರೆ ಬರೀ ನಾನು ಘೋಷಣೆ ಇದು ಮಾಡ್ತೀನಿ ಅಂತೇಳಿ, ಇನ್ನಾದ್ರೂ ಕೂಡ ಮಾಡೋರು. ಇದು ನಗರಸಭೆಯ ಎಚ್ಚರಿಕೆಯನ್ನು ನೀಡ್ತಿದ್ದೇವೆ ಕಮಿಷನರ್ ಅವರಿಗೆ. ಮುಂದಿನ ಇದು ನಾಳೆ ಅದರ ಮಾತು ಏನಾನ ಅವರಿಗೆ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಮುತ್ತಿಗಂತೂ ಆಗುತ್ತೇವೆ ಅಂತೇಳಿ ನಾವು ಅವರಿಗೆ ಎಚ್ಚರಿಕೆಯನ್ನು ನೀಡ್ತಿದ್ದೇವೆ. ಆಗಿರುವಂತ ವಿಷಯ ಏನಂತ ಹೇಳಿದ್ರೆ, 4 ವರ್ಷದ ಬಾಲಕ ಇಲ್ಲಿ ಹಳ್ಳದಲ್ಲಿ ಬಿದ್ದಿರ್ತಾನೆ. ಇವತ್ತು ಬೆಳಗ್ಗೆ ಬಿದ್ದಿರುತ್ತಾನೆ. ಅದು ಆಯ್ತಲ್ಲ, ಇಲ್ಲಿರುವಂತ ಕೌನ್ಸಿಲರ್ ಆದ ಮನೋಹರ್ ಸ್ವಾಮಿ ಅವರಾಯ್ತಲ್ಲ ಈಗ ಭೇಟಿ ನೀಡ್ತಾ ಇದ್ದಾರೆ. ಈಗ ಭೇಟಿ ನೀಡಿ ವಿಚಾರಿಸಿದ್ರೆ ಇದೆಲ್ಲ ಆಗಲ್ಲ. ಯಾವಾಗ ಆಯ್ತಲ್ಲ, ಯಾವಾಗ ಇಶ್ಯೂ ಆಗಿರುತ್ತೆ ಅವಾಗ ಅವರಾಯ್ತಲ್ಲ ಭೇಟಿ ನೀಡಿ ಪರಿಹಾರ ಕೊಡಿಸ್ಬೇಕು ಇಲ್ಲಿ ಇರುವಂತ ಜನರಿಗೆ. ಅವರಾಯ್ತಲ್ಲ ಅವ್ರಿಗೆ ಗಮನಕ್ಕೆ ಇಲ್ಲ. ಇಲ್ಲಿ ನಮ್ದು ಮಹಬೂಬ್ ನಗರದ ಕೌನ್ಸಿಲರ್ ಆಗಿದ್ದಾರೆ ಅವರು. ಆದರೆ ಅವರಿಗೆ ಏನು ಇಲ್ಲಿ ಏನು ಮಾಡ್ಬೇಕೇನಿಲ್ಲ ಡೆವಲಪ್ಮೆಂಟ್ ಅಂತೇಳಿ ಏನು ಗೊತ್ತೇ ಇಲ್ಲ. ಇಲ್ಲಿ ಕಸವನ್ನು ಗೂಡಿಸಿದ ಮೇಲೆ ಆಯ್ತಲ್ಲ ಅವ್ರು ಬಂದು ಕಸ ತೆಗ್ದಾರ. ಆಮೇಲೆ ಆಯ್ತಲ್ಲ ಜಾಲ್ರಿ ತೆಗೆದು ಎಲ್ಲ ಮಾಡ್ಯಾರ. ಆಮೇಲೆ ಜಾಲ್ರಿ ಹಾಕ್ಬೇಕಂತೇಳಿ ಅವ್ರಿಗೆ ಆಯ್ತಲ್ಲ ಗಮನಕ್ಕೆ ಇಲ್ಲ. ಈಗ ಇದ್ರಾಗಿರತಕ್ಕಂತಹ ಹಿಂಗಾಗಿದ್ರೇನೆ ಇವ್ರು ಆಯ್ತಲ್ಲ ಬಂದ ಭೇಟಿ ನೀಡಿ ಜನರಿಗೆ ಆಯ್ತಲ್ಲ ಏನು ಪರಿಹಾರ ಕೊಡಿಸ್ಬೇಕೇನಿಲ್ಲ ಅಂತೇಳಿ ಇವ್ರಿಗೆ ಗಮನಕ್ಕಿಲ್ಲ. ಇವರು 24 hours ಆದ್ಮೇಲೆ ಇದು ಬಾಡಿ ಸಿಗುತ್ತಾ ಹಿಂಗೆ ಅಂತೇಳಿ ಜನರಿಗೆ ಹೇಳ್ತಾ ಇದ್ದಾರೆ. ಈ ತರ ಹೇಳುವುದಲ್ಲ. ಇವ್ರು ಐತಲ್ಲ ಮುನ್ಸಿಪಾಲಿಟಿಗಾದ ಕಮಿಷನರಿಗೆ ಕರೆಸಿ ಇಲ್ಲಿ ಐತಲ್ಲ ಇಮಿಡಿಯೇಟ್ಲಿ ಕರೆಸಿ ಏನಿದೆ ಡಿಮಾಂಡ್ ಇಲ್ಲಿ ಅದು ಬಾಡಿ ಸಿಗಬೇಕು, ಮತ್ತೆ ಅವ್ರ ಕುಟುಂಬಕ್ಕೆ ಏನಿದೆ ಪರಿಹಾರ ಕೊಡಿಸ್ಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಒಂದು ವಾರ ಆಗಿದೆ ಅದು ಬಿಚ್ಚಿ ಕೆಲಸ ಮಾಡಿದ್ದೆ. ಒಂದು ವಾರ. ನಾವು ಹೇಳುವುದೇನಂತ ಹೇಳಿದ್ರೆ ಸ್ಪಷ್ಟವಾಗಿದೆ. ನಿಮ್ಗೆ ಕಸ ತೆಗೀಲಿಕ್ಕಿದ್ರೆ ಅದಕ್ಕೇನು ನಾವು ಅಡ್ಡಿಪಡಿಸೋದಿಲ್ಲ, ಅದು ನೀವು ಮಾಡಿ. ಆದರೆ ಗಂಗಾವತಿಯ ಮೇನ್ ಸ್ಟ್ರೀಮ್ ಹಳ್ಳ ಇದು, ಅಂದ್ರೆ ಗಂಗಾವತಿಯ ಹೃದಯ ಭಾಗದಲ್ಲಿರುವಂತಹ ಹಳ್ಳ ಇದು. ಕೇವಲ ಇಲ್ಲಿ ಅಲ್ಲ, ಇದರ ಮೇಜರ್ ಪ್ರಾಬ್ಲಮ್ ಏನಿದೆ, ಅದಕ್ಕೆ ಬೇಸಿಕ್ ಏನ್ ರೀಸನ್ ಇದೆ ಕಸ ಜಮಾವಣೆ ಆಗಲಿಕ್ಕೆ, ಅದನ್ನು ನೀವು ದೂರ ಮಾಡಿ. ಅಲ್ಲಿ ಇನ್ನೊಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಬ್ಲಾಕ್ ಆಗ್ತದೆ, ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಿದೆ ಅದನ್ನು ಮಾಡಿ. ಟೆಂಪರರಿಲಿ ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಇಂಥ ದೊಡ್ಡ ದೊಡ್ಡ ಅನಾಹುತ ಆದರೆ ಯಾರು ಜವಾಬ್ದಾರರು? ಸ್ವಲ್ಪ ಆದ್ರೂ ಜವಾಬ್ದಾರಿಯಿಂದ ವರ್ತನೆ ಮಾಡಿ. ಜನರ ಜೀವನಕ್ಕೆ ಬೆಲೆ ಇಲ್ವಾ? 4 ವರ್ಷದ ಬಾಲಕ ಏನೀಗ ಹೋಗಿದಾನಲ್ಲ, ಅವನಿಗೆ ವಾಪಸ್ ತಂದ್ಕೊಳ್ಳಿಕ್ಕೆ ಆಗುತ್ತಾ ನಿಮ್ ಕೈಯಲ್ಲಿ? ಈಗೇನು ಬೇಜವಾಬ್ದಾರಿ ಉದ್ದಟತನದ ಹೇಳಿಕೆ ಕೊಡ್ತಾ ಇದ್ದಾರೆ. ಬಾಡಿ ಅವಾಗ ಸಿಗ್ತದೆ, ಇದು ಸಿಗ್ತದೆ. ಅದಕ್ಕಾಗಿಯಾ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಜನರ? ಅದಕ್ಕಾಗಿ ನಿಮ್ಗೆ ಇಲ್ಲಿ ಕೌನ್ಸಿಲರ್ ಮಾಡಿರೋದ ಜನರು? ಯಾರು ಹೇಳೋರು ಕೇಳೋರು ಇಲ್ಲ ಇಲ್ಲಿ. ನಾವು ಇದನ್ನೇ ಪ್ರಶ್ನೆ ಮಾಡ್ತಾ ಇರೋದು. ಪೌರಾಯುಕ್ತರು ಇನ್ನುವರೆಗೆ ಭೇಟಿ ನೀಡಲಿಲ್ಲ. ಪೌರಾಯುಕ್ತರು ಕೂಡ ಬಹಳ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಾ ಇದ್ದಾರೆ. ಅವರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ, ತಾವು ಭೇಟಿ ನೀಡಬೇಕು. ಮತ್ತೆ ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡ್ತೀನಿ ನಾನು, ಇದರಲ್ಲಿ ಗಂಗಾವತಿಯ ಸಂಪೂರ್ಣ ಏನು ಆಫೀಸರ್ಸ್ ಇದ್ದಾರೆ ಅವರು ಈ ವಿಷಯಗಳಲ್ಲಿ ಗಂಗಾವತಿಯ ಸ್ವಚ್ಛತೆಗಾಗಲಿ ರೋಡ್ ಡೆವಲಪ್ಮೆಂಟ್ಗಾಗಲಿ ಯಾವುದೇ ಕಿವಿ ಕೊಡ್ತಾ ಇಲ್ಲ. ಸುಮ್ಮನೆ ಬೇಕಾಗಲಾರ್ದಂತಹ ಕೆಲಸಗಳಲ್ಲಿ ಅವರು ಇನ್ವಾಲ್ವ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಇಂತಹ ಏನು ಇಶ್ಯೂಸ್ ಇದೆ, ಫಂಡಮೆಂಟಲ್ ರೈಟ್ ಇದು. ಜನರಿಗೆ ಸ್ವಚ್ಛ ಪರಿಸರ ಕೊಡಬೇಕು, ಸ್ವಚ್ಛ ನೀರು ಕೊಡಬೇಕು, ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾಡಬೇಕು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಅದು ಯಾವುದೇ ನೋಡ್ಲಾರ್ದಂಗೆ ಬೇಕಾಗಿರೋದ ಕೆಲಸಗಳನ್ನು ಮಾಡಿ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದಕ್ಕೆ ಯಾರು ಜವಾಬ್ದಾರಿತ ಅಧಿಕಾರಿಗಳಿದ್ದಾರೆ, ಲೋಕೋಪಯೋಗಿ ಅಧಿಕಾರಿಗಳಾಗಿರ್ಬಹುದು ಅಥವಾ ಇಲ್ಲಿನ ಪೌರಾಯುಕ್ತರಾಗಿರ್ಬಹುದು, ಅವರ ಮೇಲೆ ಸೂಕ್ತ ರೀತಿಯ ಕ್ರಮ ಕೈಗೊಳ್ಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ಆಗ್ರಹ ಮಾಡ್ತೇನೆ. कौन मिलो का नहीं हुआ ऊपर से नीचे बढ़ रहा है, ले डब्बल कुछ छोड़ रहा। भाई तुम कोई भी नहीं वहाँ देखा कुत्ता है। वहाँ जाने वाले आने वाले उसे डरा रही। हाँ कोई नहीं, छोटा बच्चा ठहरा है, ये भी आ रहा है। हाँ कौन सा बच्चा था पकड़े था ये तो क्या इसका नाम राजा। हाँ राजा भी देखो डरा रहे रहे। छोटा बच्चा ठहरे तो आगा उतर रहा था,
उतरे हो बैठे आप देख उतर छोड़ता हो जगह गले